ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಇಸ್ BMW ಅವ್ರದ್ದು ನ್ಯೂಲಿ ಲಾಂಚ್ಡ್ R12GS ಬಗ್ಗೆ ನಂದು ಒಪಿನಿಯನ್ಸು. ಸೊ ಐ ನೋ ದಟ್ ಈ ವೆಹಿಕಲ್ನ ತೊಗೊಳ್ಳೋ ಕೆಪಾಸಿಟಿ ತುಂಬ ಕಮ್ಮಿ ಜನರಿಗಿದೆ. ಸೊ ಆಬ್ವಿಯಸ್ಲಿ ದಿಸ್ ಡಿಸ್ಕಷನ್ ಈಸ್ ನಾಟ್ ಮೋರ್ ಅಬೌಟ್ ಇದನ್ನು ನೀವು ತೊಗೋಬೇಕಾ ತೊಗೋಬಾರ್ದು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಎಲ್ಲ, ಬಿಕಾಸ್ ಆಬ್ವಿಯಸ್ಲಿ ಇಟ್ ಈಸ್ ಔಟ್ ಆಫ್ ರೀಚ್ ಫಾರ್ ಮೆನಿ ಪೀಪಲು. ಯೂಶಲಿ ಐ ವೋಂಟ್ ಡಿಸ್ಕಸ್ ರಿಗಾರ್ಡಿಂಗ್ ಸಚ್ ಅ ಬಿಗ್ ಬೈಕ್, ಲೈಕ್ ಈ ಥರ ಒಂಥರ ಪ್ರೀಮಿಯಂ ಸೆಗ್ಮೆಂಟಲ್ಲಿರೋ ಬೈಕ್ಸ್ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಬಟ್ ವೆನ್ ಎವರ್ ಐ ಡಿಸ್ಕಸ್, ನಾನು ಲಾಸ್ಟ್ ಟೈಮು ಇದೇ ಥರ ಒಂದು ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡಿದೆ, ನಿಕೊಲೈ ಸ್ಯಾಟರ್ನ್ 16 ಅಂತ. ಸೊ ಇದನ್ನು ಡಿಸ್ಕಸ್ ಮಾಡೋ ಮೇನ್ ರೀಸನ್ನು ಬಂದ್ಬಿಟ್ಟು ಇಸ್ ಮೋರ್ ಅಬೌಟ್ ಈ ಬೈಕಿಂದ ಇನ್ಸ್ಪಿರೇಷನ್ ನಾವು ತೊಗೊಂಡು ವಾಟ್ ಅದರ್ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾನ್ ಡೂ ಅಂತ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಕೊಲೈ ಸ್ಯಾಟರ್ನ್ 16 ಬಗ್ಗೆನೂ ಅದೇ ಥರನೇ ಡಿಸ್ಕಷನ್ ಮಾಡಿದ್ದು. ಸೊ ದಟ್ ಇಟ್ ವಾಸ್ ಅ ಸೈಕಲ್ ಬೇಸಿಕಲಿ. ಸೊ ಅದನ್ನೇ ಡಿಸ್ಕಸ್ ಮಾಡಿದ್ದು ಮೇನ್ಲಿ ಬಿಕಾಸ್ ನಮ್ಮದು ಮಾಸ್ ಮಾರ್ಕೆಟ್ ಸೈಕಲ್ಸ್ ಅದರಿಂದ ಇನ್ಸ್ಪಿರೇಷನ್ ತೊಗೊಂಡು ಹೌ ದೇ ಕ್ಯಾನ್ ಡೆವಲಪ್ ಎನ್ ಎಲೆಕ್ಟ್ರಿಕ್ ಸೈಕಲ್ ಅಂತ. ಸೊ ದ್ಯಾಟ್ ಇಸ್ ವೈ ಐ ಡಿಸ್ಕಸ್ ದಟ್ ಟಾಪಿಕು. ಸೊ ನಿಮಗೆ ನಾನು ಸೈಕಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಟಾಪಿಕ್ ಮಾತಾಡಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡ್ಬೋದು ನನ್ನದು ಚಾನಲಲ್ಲಿ. ಸೊ ಎನಿವೇ, ಕಮಿಂಗ್ ಬ್ಯಾಕ್ ಟು ದ BMW R12GS. ಸೊ ದ ಥಿಂಗ್ ಈಸ್ ವೈ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿಸ್ ವೆಹಿಕಲ್ ಅಂತ ಹೇಳೋ ಮೊದಲು ಫಸ್ಟ್ಲಿ ನಿಮಗೆ BMW ಬ್ರ್ಯಾಂಡ್ ಬಗ್ಗೆ ನಂದು ಒಪಿನಿಯನ್ ಕೊಡ್ತೀನಿ. ಇದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ಒಪಿನಿಯನ್ ಕೊಟ್ಟಿದ್ದೀನಿ ಆಲ್ರೆಡಿ ಇನ್ ಮೈ ಬ್ರ್ಯಾಂಡ್ ವೀಡಿಯೋಸ್. KTM, BMW, Honda, ಅದ್ರ ಬಗ್ಗೆ ಜನರಲ್ ಪರ್ಸೆಪ್ಷನ್ ಏನು ಪೀಪಲ್ಗೆ ಆ್ಯಂಡ್ ವಾಟ್ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಟ್ ಬ್ರ್ಯಾಂಡ್ ಅದನ್ನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಬ್ರೀಫ್ಲಿ ನಿಮಗೆ ಪುಟ್ ಫಾರ್ವರ್ಡ್ ಏನು ಹೇಳ್ತೀನಿ ಅಂದರೆ, BMW is a kind of brand. Obviously the batch is very special to BMW, but the reason why people buy a BMW overall, practically why they buy a BMW is because BMW is the only brand which provides you with a package of all the experiences the customer want. ಸೊ ಏನು ಒಂದು ಕಸ್ಟಮರ್ಗೆ ಬೇಕಾಗಿರುತ್ತೆ, ಒಂದು ಗುಡ್ ಲುಕಿಂಗ್ ಬೈಕ್ ಬೇಕು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ಬೇಕು, ಒಂದು ಕಂಫರ್ಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಮೇಕ್ ಇಸ್ ಎಕ್ಸ್ಪೀರಿಯನ್ಸ್ ವೆರಿ ಗುಡ್ಡು, ಕ್ಯಾರೆಕ್ಟರು, ಹ್ಯಾಂಡ್ಲಿಂಗು, ಆಲ್ ದೋಸ್ ಥಿಂಗ್ಸ್ ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ್ಯಾಟ್ ಈಸ್ ರಿಲಯಬಿಲಿಟಿ. ಸೊ ಅದು ಬೇಕು ಒಂದು ಕಸ್ಟಮರ್ಗೆ. ಸೊ ಆಲ್ ದೀಸ್ ಥಿಂಗ್ಸ್ನ ಒಂದು ಪ್ಯಾಕೇಜಲ್ಲಿ ನಿಮಗೆ BMW ಕೊಡ್ತಾರೆ ಅಲಾಂಗ್ ವಿತ್ ದ ಬ್ರ್ಯಾಂಡ್ ಟ್ಯಾಗ್ ಆಫ್ BMW. ಸೊ ಈ ಥರ ಯಾವ ಕಂಪನಿ ಕೊಡ್ತಾರೆ ನಿಮಗೆ? ದೆರ್ ಆರ್ ಸಮ್ ಕಂಪನೀಸ್ ವಿಚ್ ಕ್ಯಾನ್ ಗಿವ್ ಯು ಗುಡ್ ಪರ್ಫಾರ್ಮೆನ್ಸು, ಅಮೇಸಿಂಗ್ ಪರ್ಫಾರ್ಮೆನ್ಸ್, ಬೆಟರ್ ದೆನ್ BMW ಆಲ್ಸೋ ಮೇ ಬಿ, ಬಟ್ ನಿಮಗೆ ಆ ರಿಲಯಬಿಲಿಟಿ ಕೊಡೋಲ್ಲ. ಬೇರೆ ಕಂಪನೀಸ್ ನಿಮಗೆ ಅಮೇಸಿಂಗ್ ರಿಲಯಬಿಲಿಟಿ ಕೊಡ್ತಾರೆ, ಮೇ ಬಿ ಬೆಟರ್ ದೆನ್ BMW, ಬಟ್ ಅವರು ನಿಮಗೆ ಆ ಪರ್ಫಾರ್ಮೆನ್ಸ್ ಕೊಡೋಲ್ಲ, ಆರ್ ದಟ್ ಕ್ಯಾರೆಕ್ಟರು ಆರ್ ದಟ್ ಲುಕ್ ಕೊಡೋಲ್ಲ. ಸೊ ನಿಮಗೆ ಆಲ್ ಇನ್ ಒನ್ ಬೇಕು ಅಂದರೆ ನಿಮಗೆ BMW ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್ ಅಂತ ಹೇಳ್ತೀನಿ. ಒನ್ ಆಫ್ ದ ಐ ವುಡ್ ಸೇ ದ ಬೆಸ್ಟ್ ಬ್ರ್ಯಾಂಡ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ಪ್ಯಾಕೇಜ್. ಸೊ ದ್ಯಾಟ್ ಈಸ್ ವಾಟ್ BMW ಡೆಲಿವರ್ಸು. ಬಟ್ ಒಂದೇ ಒಂದು ಕಾನ್ ಇದೆ, ಆಬ್ವಿಯಸ್ಲಿ ಅಷ್ಟೊಂದೆಲ್ಲ ಪ್ರೋಸ್ ಇರಬೇಕಾದ ಒಂದು ಕಾನ್ ಇದೆ, ದಟ್ ಈಸ್ ಬೇಸಿಕಲಿ BMWದು ಗಾಡಿಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಈ ಗಾಡಿನೂ ಏನು ತುಂಬ ಚೀಪಾಗಿಲ್ಲ, ಅರೌಂಡ್ $20,000 ಇದೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡಿ, 87ಇಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಇಂಡಿಯಾದಲ್ಲಿ ಎಷ್ಟಾಗ್ಬೋದು ಅಂತ. ಇಂಡಿಯಾದಲ್ಲಿ ಬರ್ತಾ ಇಲ್ಲ, ಐ ಆಮ್ ನಾಟ್ ವೆರಿ ಶ್ಯೂರ್. ಸೊ ಮೇ ಬಿ ನೀವು ಇಂಪೋರ್ಟ್ ಮಾಡಬೇಕಾಗ್ಬೋದು. ಸೊ ದ್ಯಾಟ್ ಈಸ್ ದ ಥಿಂಗು. ಸೊ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಅವ್ರದ್ದು ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಕಾಸ್ಟೂ ತುಂಬಾ ಕಮ್ಮಿ ಇಲ್ಲ. ಆಬ್ವಿಯಸ್ಲಿ ಇಫ್ ಎನಿಬಡಿ ಹ್ಯಾಸ್ ಬಾಟ್ GS310 ದೇ ವಿಲ್ ನೋ ಎಕ್ಸಾಕ್ಟ್ಲಿ ಹೌ ಮಚ್ ಎಕ್ಸ್ಪೆನ್ಸಿವ್ ಬೇಸಿಕಲಿ ದ BMW ಸರ್ವಿಸಸ್. ಸೊ ಎಸ್, ಸರ್ವಿಸ್ ಎಕ್ಸ್ಪೆನ್ಸಿವ್ ಇದೆ, ರನ್ನಿಂಗ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಇದೆ, ಓವರ್ ಆಲ್ ಮೇಂಟೆನೆನ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ದ ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇದೇ ಪ್ರೈಸ್ಗೆ ನಿಮಗೆ ಇನ್ನೂ ಬೆಟರ್ ಕ್ವಾಲಿಟಿ ಆರ್ ಬೆಟರ್ ಪರ್ಫಾರ್ಮೆನ್ಸು ಆರ್ ಬಿಗರ್ ಕೆಪಾಸಿಟಿ ವೆಹಿಕಲ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಟು ಬಿ ವೆರಿ ಆನೆಸ್ಟು ನಿಮಗೆ ಇದಕ್ಕಿಂತ ಚೀಪರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ BMW ಅಲ್ಲಿ ಸಿಗಲ್ಲ, ಬಟ್ ವಾಟ್ BMW ಡೆಲಿವರ್ಸ್ ಬೇರೆ ಕಂಪನಿ ಕೊಡಲ್ಲ. ನಾನು ಹೇಳ್ತೀನಿ ನೋಡಿ, ಆ್ಯಸ್ ಅ ಪ್ಯಾಕೇಜ್ ನಿಮಗೆ ಎವ್ರಿಥಿಂಗ್ ಇನ್ ಒನ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ BMW. ಆ್ಯಂಡ್ ಇದು ಒಂದು ಸ್ಕ್ರಾಮ್ಲರ್. ಸೊ ನಾನಿಲ್ಲಿ ಆ್ಯಕ್ಚುಲಿ ಇನ್ಸ್ಪಿರೇಷನ್ ತೊಗೋಬೇಕಂತ ಹೇಳ್ತಾ ಇರೋದು ಫಾರ್ ಬ್ರ್ಯಾಂಡ್ಸ್ ಹೂ ಆರ್ ಲುಕಿಂಗ್ ಟು ಮೇಕ್ ಅ ಸ್ಕ್ರಾಮ್ಲರ್, ಬಿಕಾಸ್ ದಿಸ್ ಈಸ್ ಅ ಸ್ಕ್ರಾಮ್ಲರ್ ವಿತ್ ಆಲ್ ದ ಥಿಂಗ್ಸ್ ವಾಟ್ ಯು ವಾಂಟ್ ಫ್ರಮ್ ಅ ಸ್ಕ್ರಾಮ್ಲರು. ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೈ ದಿಸ್ ಇಸ್ ಸಚ್ ಎನ್ ಅಮೇಸಿಂಗ್ ಬೈಕ್. ಆ್ಯಂಡ್ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಐ ಫೀಲ್ ದಟ್ BMW ಆ್ಯಸ್ ಪ್ರಾಮಿಸ್ಡ್, ಲೈಕ್ ನಾನು ಹೇಳಿದೆ, ಆ ಪ್ಯಾಕೇಜ್ನ ಈ ಬೈಕಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಅಬೌಟ್ ದಿಸ್ ಬೈಕು. ಸೊ ವೈ ಇಸ್ ದಿಸ್ ಬೈಕ್ ಮೇಡ್ ಅಂತ ಕೇಳೋದಾದರೆ, ಆ್ಯಕ್ಚುಲಿ ಈ ಬೈಕು ಒಂದು BMWದು ಒಂದು ಹಳೆ ಬೈಕ್ ಇತ್ತು. ಅರೌಂಡ್ 1980ಸಲ್ಲಿ ಈ ಬೈಕ್ನ ಮಾಡಿದ್ರು. ಸೊ R80GS ಅಂತ. ಸೊ ಇದಕ್ಕೆ ಹೋಮೇಜ್ ಪ್ರೊವೈಡ್ ಮಾಡೋಕ್ಕೆ ಈ ಬೈಕ್ನ ಮಾಡಿದ್ದಾರೆ. ಸೊ ಬೇಸಿಕಲಿ ಅದು ಒಂದು ಸ್ಕ್ರಾಮ್ಲರ್ ಆಗಿತ್ತು. ಐ ವುಡ್ ಸೇ ಆ ಟೈಮಲ್ಲಿ ನಿಮಗೆ ಸ್ಕ್ರಾಮ್ಲರ್ದು ಐ ವುಡ್ ಸೇ ಐಡಿಯಾ ತುಂಬ ಡಿಫರೆಂಟ್ ಆಗಿತ್ತು ಇವಾಗಿರೋ ಸ್ಕ್ರಾಮ್ಲರ್ಗೆ. ಸೊ ಇದನ್ನು ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೋದ್ರೆ
ವೀಡಿಯೋ ತುಂಬ ಲಾಂಗ್ ಆಗಿರುತ್ತೆ. ಸೊ ನಾನು ಸ್ಕ್ರ್ಯಾಮ್ಲರ್ಸ್ ಬಗ್ಗೆನೇ ಒಂದು ಕ್ಲಿಯರ್ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲಲ್ಲಿ. ಸೊ ಸ್ಕ್ರ್ಯಾಮ್ಲರ್ಸ್ ಅಂದರೆ ಏನು, ನಿಮ್ಗೆ ಅಂದ್ಕೊಂಡಿರೋ ಥರ ಡೂ ಆಲ್ ಬೈಕ್ ಅಲ್ಲ ಸ್ಕ್ರ್ಯಾಮ್ಲರ್ ಹ್ಯಾಸ್ ಸೋ ಮೆನಿ ನ್ಯೂಆನ್ಸಸ್ಸು. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಆ ವೀಡಿಯೋ ಚೆಕ್ಔಟ್ ಮಾಡಿ. ಸೊ ಇಲ್ಲಿ ನಾನು ತುಂಬ ಸಿಂಪ್ಲಿ ಫಾರ್ವರ್ಡು ಇನಿಷಿಯಲ್ ಡೇಸಲ್ಲಿ ಯಾವ ಥರ ಸ್ಕ್ರ್ಯಾಮ್ಲರ್ ಮಾಡಿದ್ದು ಅದೇ ಪ್ರಿಮಿಸಸ್ಗೆ ಈ ಸ್ಕ್ರ್ಯಾಮ್ಲರ್ R80GSನ ಮಾಡಿದ್ದು. ಆ ಟೈಮಲ್ಲಿ ಸ್ಕ್ರ್ಯಾಮ್ಲರ್ ಮಾಡಿದ್ದು ಏನಿಗೆ ಅಂದರೆ, ಸೊ ನೀವು ಆರಾಮಾಗಿ ಹೋಗ್ತಾ ಇರ್ತೀರಾ ಗಾಡಿಯಲ್ಲಿ. ಸೊ ಜಸ್ಟ್ ಲೈಕ್ ನೀವು ಒಂದೇನೋ ಲೈಕ್ ಸಿಟಿಯಲ್ಲಿ ಹೋಗ್ತಾ ಇರ್ತೀರಾ. ಲೈಕ್ ಎಕ್ಸಾಂಪಲ್ ಕೊಡ್ತೀನಿ, ನಾನು ಮೈಸೂರಲ್ಲಿದ್ದೀನಿ. ಸೊ ಮೈಸೂರಲ್ಲಿ ನಾನು ಒಂದು ಈವ್ನಿಂಗ್ ವಿತ್ ಮೈ ಫ್ರೆಂಡ್ಸ್ ಐ ವಾಂಟ್ ಟು ಸ್ಪೆಂಡ್ ಮೈ ಟೈಮು. ಸೊ ಹಂಗೆ ಹೋಗ್ತಾ ಸಾಗರಕಟ್ಟೆ ಹೋಗ್ತೀನಿ. ಸಾಗರಕಟ್ಟೆ ಹತ್ರ ನದಿ ಇರುತ್ತೆ. ಸೊ ನದಿ ಹತ್ರ ಒಂದು ಒಳ್ಳೆ ಟ್ರೈಲ್ ಇರುತ್ತೆ. ಸೊ ಆ ಟ್ರೈಲ್ ರೈಡ್ ಮಾಡಿಕೊಂಡು ದಟ್ ಈವ್ನಿಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬರೋದಿಲ್ಲ. ದ್ಯಾಟ್ ಈಸ್ ಬೇಸಿಕಲಿ ದಟ್ ಔಟ್ಡೋರ್ ಫನ್ ಬೇಸಿಕಲಿ ವಾಸ್ ದ ಕಾನ್ಸೆಪ್ಟ್ ಆಫ್ R80GS. ಸೊ ಆಚೆ ಹೋಗ್ಬಿಟ್ಟು ಜಸ್ಟ್ ಫನ್ ಮಾಡ್ಕೊಂಡು ವಾಪಸ್ ಬರೋದು. ಸೊ ಆಬ್ವಿಯಸ್ಲಿ ಕರೆಂಟ್ R12GS ಆ್ಯಡಲ್ಲೂ ನೋಡ್ಬೋದು. ಇಟ್ ಈಸ್ ಕೈಂಡ್ ಆಫ್ ಪ್ಲೇಯಿಂಗ್ ದ ಹೋಮೇಜ್ ಟು ಆಲ್ those actually buyers of R80GS. So ಅವ್ರ ಮಕ್ಕಳು when they buy that R12GS, then they will actually experience the same feeling which they felt with the older bike, the R80GS. ಅದಕ್ಕೋಸ್ಕರ ಈ ಬೈಕು, ಬಿಕಾಸ್ that was the concept or that was the premises of buying that bike, because ನಿಮಗೆ ಔಟ್ಡೋರ್ ಹೋಗ್ಬಿಟ್ಟು ಲಿಟಲ್ ಬಿಟ್ ಫನ್ ಮಾಡ್ಕೊಂಡು ವಾಪಸ್ ಬರಬೇಕಿರುತ್ತಲ್ಲ, that was the actually concept of that bike. ಸೊ ಇದನ್ನು ಅಗೇನ್ ಜೀವಕ್ಕೆ ತರಕ್ಕೆ ಈ R12GS ಮಾಡಿದ್ದಾರೆ. ಸೊ ಸೇಮ್ ಕಾನ್ಸೆಪ್ಟಲ್ಲಿ ಆ ಸ್ಕ್ರ್ಯಾಮ್ಲರ್ ಮಾಡಿದ್ದಾರೆ, ನಾಟ್ ಟು ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಸ್ಕ್ರ್ಯಾಮ್ಲರ್. ಇವಾಗಿರೋ ಕಾನ್ಸೆಪ್ಟ್ ತುಂಬಾ ಲೈಕ್ ಕಾಂಪ್ಲಿಕೇಟೆಡ್ ಆಗಿದೆ, ಬಿಕಾಸ್ ಐ ಮೀನ್ ತುಂಬ ಡೀಟೇಲ್ ಆಗಿ ಹೇಳಲ್ಲ, ಬಟ್ ಬ್ರೀಫ್ ಆಗಿ ಹೇಳೋದಂದ್ರೆ ಇವಾಗ ಇಟ್ ಈಸ್ ನಾಟ್ just about the capability or what it is meant to do. It is also about design, what people feel about the bike, like maybe status or maybe show off, all those things ಇದೆ. ಬಟ್ ಇವಾಗಿನ ಸಿಚುವೇಶನ್ಗೆಲ್ಲ ಅದು ಹಳೆ ಮೆಮೊರೀಸ್ನ ವಾಪಸ್ ನಿಮಗೆ ಇನ್ಕಾಪರೇಟ್ ಮಾಡೋಕ್ಕೆ ಈ ಬೈಕ್ನ ಡಿಸೈನ್ ಮಾಡಿದ್ದಾರೆ. ಸೊ ಆ ಬೈಕ್ದು ಐ ವುಡ್ ಸೇ ದ ಸ್ಕ್ರ್ಯಾಮ್ಲರ್ ನೀವು ನೋಡೋದಾದರೆ, ಆಸ್ ಐ ಟೋಲ್ಡ್ ಯು, ಆಬ್ವಿಯಸ್ಲಿ ಇಟ್ ಈಸ್ ಕೈಂಡ್ ಆಫ್ ಅ ರೋಡ್ ಬೈಕ್ ವಿಚ್ ಕ್ಯಾನ್ ಡೂ ಅ ಲಿಟಲ್ ಬಿಟ್ ಆಫ್ ರೋಡು. ದ ಥಿಂಗ್ ಈಸ್, ಆ ಟೈಮಲ್ಲಿ ಆ ಬೈಕ್ದು ಆಫ್ ರೋಡ್ ಕೇಪಬಿಲಿಟಿ ಚೆನ್ನಾಗಿತ್ತು. ಸೊ R80GS. ಸೊ ನೀವು BMW ಬೈಕ್ಸ್ ನೋಡೋದಾದರೆ, ಐ ಥಿಂಕ್ ಅವ್ರದ್ದು ಬರ್ತಾ ದ ಸ್ಕ್ರ್ಯಾಮ್ಲರ್ ಡಿಸೈನ್ಸು ಮೋಸ್ಟ್ಲಿ ರೋಡ್ ಓರಿಯೆಂಟೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರದ್ದು R90 ಅಂತ ಇದೆ ಬೈಕು. ಸೊ ಅದು ಅಷ್ಟೇ, ಇಟ್ಸ್ ಕೈಂಡ್ ಆಫ್ ಸ್ಕ್ರ್ಯಾಮ್ಲರೇ ನೋಡೋಕ್ಕೆ, ಬಟ್ ಐ ವುಡ್ ಸೇ ಇಟ್ ಇಸ್ ಮೋರ್ ಲೈಕ್ ನಿಮಗೆ ಒಂದು ರೋಡ್ ಬೈಕ್ ಅಂತಲೇ ಹೇಳ್ಬೋದು. ಲುಕ್ಕು ಸ್ಕ್ರ್ಯಾಮ್ಲರ್ ಇದೆ, ಎಸ್ ನೀವು ಅದನ್ನು ಟ್ರೈಲ್ಸಲ್ಲಿ ಯೂಸ್ ಮಾಡ್ಬೋದು, ಬಟ್ ನಾಟ್ ಆಸ್ ಮಚ್ ಆಫ್ ರೋಡ್ ಕೇಪಬಿಲಿಟಿ ಲೈಕ್ ದ R80GS, ವಿಚ್ ಆಸ್ ದ ಇನ್ಸೆಪ್ಷನ್ ಆಫ್ ದ ಸ್ಕ್ರ್ಯಾಮ್ಲರ್ಸ್ ಫಾರ್ ದ BMW. ಸೊ ಅದನ್ನು ವಾಪಸ್ ತರಕ್ಕೆ ನೋಡಿದ್ದಾರೆ ಬೇಸಿಕಲಿ BMW. ಸೊ ಇನ್ ದಿಸ್ ಬೈಕು ದ ಮೇನ್ ಫೋಕಸ್ ವಾಸ್ ಆನ್ ದ ಆಫ್ ರೋಡ್ ಕೇಪಬಿಲಿಟಿ. ಸೊ ಆಫ್ ರೋಡ್ ಕೇಪಬಿಲಿಟಿನ ಎನ್ಹಾನ್ಸ್ ಮಾಡೋಕ್ಕೆ ಇವರು 21-17 ಇಂಚಸ್ ವೀಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಮೇನ್ಲಿ ಫಸ್ಟು. ಸೊ ಅದು ಒಂದು, ಆ್ಯಂಡ್ ಆಲ್ಸೋ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಮುಂದ್ಗಡೆ ಸಸ್ಪೆನ್ಷನ್ 210 ಇದೆ, ಆ್ಯಂಡ್ ಹಿಂದ್ಗಡೆ 180 mm ಟ್ರಾವೆಲ್ ಇದೆ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 260 mm ಇದೆ. ಎಸ್, ಹಂಗಂತ ತುಂಬ ಜಾಸ್ತಿ ಖುಷಿ ಪಡಬೇಡಿ. ದಿಸ್ ಬೈಕ್ ಇಸ್ ನಾಟ್ ಮೆಂಟ್ ಫಾರ್ ಅ ಬಿಗಿನರ್, ಬಿಕಾಸ್ ಇದ್ರದ್ದು ಸೀಟ್ ಹೈಟ್ ಬಂದು 860 mm. ಇಟ್ ಈಸ್ ಕೈಂಡ್ ಆಫ್ ವೆರಿ ಟಾಲ್ ಆ್ಯಕ್ಚುಲಿ. ಸೊ ಐ ಥಿಂಕ್ ತುಂಬ ಎಕ್ಸ್ಪೀರಿಯನ್ಸ್ ರೈಡರ್ ಮಾತ್ರ ಇದನ್ನ ಓಡಿಸ್ಬೋದು. ಬಟ್ ದ ಥಿಂಗ್ ಈಸ್, ದ ಮೇನ್ ಕಾನ್ಸೆಪ್ಟ್ ಆಫ್ ದ ಬೈಕ್ ವಾಸ್ ದಟ್ ಈ ಬೈಕು ನಿಮಗೆ ಒಂದು ಆಫ್ ರೋಡ್ ಕೇಪಬಲ್ ಆಗಿರಲಿ ಅಂತ. ಸೊ ಅಗೇನ್ ಆಫ್ ರೋಡ್ ಕೇಪಬಲ್, ಅಗೇನ್ ನಾನು ಹೇಳ್ತಾ ಇಲ್ವಾ, ಹಳೆ ಕಾಲದ ಬೈಕ್ದು ಮೇನ್ ಕಾನ್ಸೆಪ್ಟ್ ಬಂದು ಔಟ್ಡೋರ್ಸಲ್ಲಿ ಹೋಗೋಕ್ಕಷ್ಟೇ. ಇಟ್ ಈಸ್ ನಾಟ್, ಅಗೇನ್ ಇವಾಗಿರೋ ಬೈಕು ಇಟ್ಸ್ ನಾಟ್ ಮೆಂಟ್ ಟು ಡೂ ಹಾರ್ಡ್ ಕೋರ್ ಆಫ್ ರೋಡಿಂಗೋಸ್ಕರ ಮಾಡಿಲ್ಲ. ಆ್ಯಂಡ್ ದ ಟೆಸ್ಟ್ ರೈಡ್ಸ್ ಕೆಲವರು ಮಾಡಿದ್ದಾರೆ ಆ್ಯಂಡ್ ಅವ್ರು ರಿವ್ಯೂ ಕೊಟ್ಟಿದ್ದಾರೆ. ಐ ಥಿಂಕ್ ಅದೊಂದು ರಾಂಗ್ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಎಸ್, ಅವರು ಅಷ್ಟು ಆಫ್ ರೋಡ್ ಕೇಪಬಲ್ ಇಲ್ಲ, ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟು ಬಿ ಆನೆಸ್ಟು, ಈ ಬೈಕ್ದು ಮೇನ್ ಐ ವುಡ್ ಸೇ ರಿಕ್ವೈರ್ಮೆಂಟ್ ಇದ್ದಿದ್ದು ನಿಮಗೆ ಟ್ರೈಲ್ ರೈಡ್. ಸೊ ಐ ಥಿಂಕ್ ದ ಥಿಂಗ್ ಇಸ್, ನೀವು ಕೇಳ್ಬೋದು ಏನಕ್ಕೆ ಇಷ್ಟೊಂದೆಲ್ಲ ನಿಮಗೆ ಆಫ್ ರೋಡ್ ಕೇಪಬಿಲಿಟಿ ಕೊಡಬೇಕು ವೆನ್ ನೀವು ಇದನ್ನು ಡಿಫಿಕಲ್ಟ್ ಆಫ್ ರೋಡಿಂಗಲ್ಲಿ ಮಾಡೋಕ್ಕಾಗಲ್ಲ. ಫಸ್ಟ್ಲಿ ಇದ್ರದ್ದು ವೆಯ್ಟ್ ಬಂದುಬಿಟ್ಟು 230 kgs. ಸೊ 230 kgs, 860 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಬೈಕಲ್ಲಿ ಆಬ್ವಿಯಸ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಕ್ರೇಜಿ ಆಫ್ ರೋಡಿಂಗು. ನೀವು ನಾರ್ಮಲ್ ಆಫ್ ರೋಡಿಂಗೇ ಮಾಡ್ತೀರಾ, ಬಟ್ ಯು ವಿಲ್ ಬಿ ಏಬಲ್ ಟು ಡೂ ಮೋರ್ ಕಂಫರ್ಟಬಲಿ ಆ್ಯಂಡ್ ಮೋರ್ ಐ ವುಡ್ ಸೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಬಿಕಾಸ್ ಆಫ್ ದಿಸ್ ಬೈಕು ಆನ್ ದ ಆಫ್ ರೋಡು. ಸೊ ಅದಕ್ಕೋಸ್ಕರ ಮಾಡಿದ್ದಾರೆ ಹೊರತು ನಿಮಗೆ ಏನೋ ದೊಡ್ಡ ಆಫ್ ರೋಡ್ ಕೇಪಬಿಲಿಟಿ ಕೊಡೋಕ್ಕಲ್ಲ. ಸೊ ದಟ್ ಈಸ್ ಸಮಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು. ಆ್ಯಂಡ್ ಈ ಬೈಕಲ್ಲಿ ಜಸ್ಟ್ ಲೈಕ್ ದ R80GS ನಿಮಗೆ ಇವಾಗ್ಲೂ ಏರ್ ಕೂಲ್ಡ್ ಇಂಜಿನ್ ಇದೆ. ಐ ಮೀನ್ ದೇ ಕೂಡ ಮೇಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್, ಪವರು ಮತ್ತು ಟಾರ್ಕ್ ಎಲ್ಲ ತುಂಬ ಇನ್ಕ್ರೀಸ್ ಮಾಡ್ಬೋದು. ಬಟ್ ದೇ ಡಿಡ್ ನಾಟ್ ವಾಂಟ್ ಟು ಲೂಸ್ ದ್ಯಾಟ್ ರೆಟ್ರೋ ಫ್ಲೇವರು, ದ್ಯಾಟ್ ರೆಟ್ರೋ ಕ್ಯಾರೆಕ್ಟರ್ನ ಲೂಸ್ ಮಾಡಬಾರ್ದಂತ ಬೇಸಿಕಲಿ ದೇ ಹ್ಯಾವ್ ಗಿವನ್ ಇನ್ ಏರ್ ಕೂಲ್ಡ್ ಇಂಜಿನ್ನು, ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್ ದಟ್ ಕ್ಯಾರೆಕ್ಟರು. ಇದರಲ್ಲಿ ಇರೋ ಎಕ್ಸಾಸ್ಟ್ ಸೌಂಡಲ್ಲಿ ನೀವು ಫೀಲ್ ಮಾಡ್ಬೋದು ಹೌ ಮಚ್ ಅಮೇಝಿಂಗ್ ದಟ್ ರೆಟ್ರೋ ಕ್ಯಾರೆಕ್ಟರ್ ಇದೆ ಅಂತ. ಆಲ್ಸೋ ಇದರಲ್ಲಿ ಸಾಕಷ್ಟು ನಿಮಗೆ ಕಸ್ಟಮೈಸೇಬಲ್ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಸ್ಟಮೈಸೇಬಲ್ ಆಪ್ಷನ್ ನಿಮಗೆ ಕೊಟ್ಟಿರೋದು ಇಸ್ ದಟ್ ಇದ್ರದ್ದು ಆಫ್ ರೋಡ್ ಕೇಪಬಿಲಿಟಿನ ಇನ್ನೂ ಎನ್ಹಾನ್ಸ್ ಮಾಡೋಕ್ಕೆ ನಿಮಗೆ ಇದರಲ್ಲಿ ಬೇಸಿಕಲಿ ಆಬ್ವಿಯಸ್ಲಿ ಸೀಟ್ ಹೈಟ್ ತುಂಬ ಆಪ್ಷನ್ಸ್ ಇದೆ ಫಾರ್ ಬೆಟರ್ ಆಫ್ ರೋಡ್ ಇದು. ಬಟ್ ಅಗೇನ್ ಆಲ್ರೆಡಿ 860 ಇದೆ, ನಮ್ಮಂಥ ರೈಡರ್ಸ್ಗಂತೂ ತುಂಬ ಆಲ್ರೆಡಿ ಓವರ್ ಆಗಿದೆ. ಬಟ್ ನಿಮ್ಗೆ ಇನ್ನೂ ಟಾಲ್ ಬೇಕು ಅಂದರೆ ಟಾಲ್ ಸೀಟ್ ಹೈಟು ತೊಗೋಬೋದು. ಪ್ಲಸ್ ನಿಮಗೆ ಸ್ಟಾಕಲ್ಲಿ
ಸ್ಟಾಕಲ್ಲಿ ಇದರಲ್ಲಿ ನಿಮಗೆ 17 ಇಂಚಸ್ ವೀಲ್ ಸಿಗುತ್ತೆ, ಬಟ್ ಯು ಕ್ಯಾನ್ ಆ್ಯಕ್ಚುಲಿ ಅಪ್ಗ್ರೇಡ್ ಹಿಂದ್ಗಡೆ ವೀಲ್ ಟು 18 ಇಂಚಸ್ಸು. ಸೊ ದಟ್ ಈಸ್ ಅಮೇಸಿಂಗ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ನನಗೆ ಇದ್ರದ್ದು ಬೈಕ್ದು ಲುಕ್ಕು 2118 ಬೆಟರ್ ಫೀಲ್ ಆಗ್ತಾಯಿದೆ. ಬಿಕಾಸ್ 2118 ಮಾಡಬೇಕಂದ್ರೆ ಇದರದ್ದು ಮುಂದ್ಗಡೆ ಸಸ್ಪೆನ್ಷನ್, ಫ್ರಂಟ್ ಸಸ್ಪೆನ್ಷನ್ದು ರೇಕ್ ಆ್ಯಂಗಲ್ ಸ್ವಲ್ಪ ಶಾರ್ಪರ್ ಮಾಡಬೇಕಾಗುತ್ತೆ. ಅದರಿಂದ ಈ ಬೈಕ್ ಇನ್ನೂ ಟಾಲರ್ ಕಾಣುತ್ತೆ. ಸೊ ನನಗೆ ಪರ್ಸ್ನಲಿ ದ 2118 ಕಾಂಬಿನೇಷನ್ ಜಾಸ್ತಿ ಇಷ್ಟ ಆಯಿತು. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಆಫ್ ರೋಡ್ ಕೇಪಬಿಲಿಟಿ ಎನ್ಹಾನ್ಸ್ ಮಾಡೋಕ್ಕೆ ಇದೆಲ್ಲ ಮಾಡಿದ್ದಾರೆ. ಐ ಮೀನ್ ಬೇರೆ ಎಷ್ಟೊಂದು ಕಸ್ಟಮೈಸೇಷನ್ ಆಪ್ಷನ್ ಇದೆ, ಬಟ್ ದಿಸ್ ಇಸ್ ದ ಮೇನ್ ಐ ವುಡ್ ಸೇ ಕಸ್ಟಮೈಸೇಷನ್ ಆಪ್ಷನ್. ಅದು ಬಿಟ್ಟರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಸ್ಟಮೈಸೇಷನ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಇದರಲ್ಲಿ ನೀವು 2 ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯೂಸ್ ಮಾಡ್ಬೋದು. ಒಂದು ಆ್ಯನಲಾಗ್ ಕಮ್ ಸೆಮಿ ಡಿಜಿಟಲ್ ಒಂದಿದೆ, ಅದು ಬಿಟ್ಟರೆ ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ಅಮೇಸಿಂಗು. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಬಟ್ ಎಸ್ ಇದೊಂಥರ ಅಮೇಸಿಂಗು. ಐ ಥಿಂಕ್ ಕಂಪನೀಸ್ ಕ್ಯಾನ್ ಫಾಲೋ ದಿಸ್ ಆ್ಯಕ್ಚುಲಿ ಮೆನಿ ಟೈಮ್ಸ್ ಈ ಥರ ರೆಟ್ರೋ ಬೈಕಲ್ಲಿ. ಬಿಕಾಸ್ ಐ ನೋ ದರ್ ಆರ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಕಂಪ್ಲೀಟ್ಲಿ ಡಿಜಿಟಲ್, ನಮಗೆ ಟೆಕ್ನಾಲಜಿ ಬೇಕು ಅದು ಬೇಕು ಅಂತಲೂ ಇರ್ತಾರೆ. ಬಟ್ ಆಲ್ಸೋ ದೇರ್ ಆರ್ ಸಮ್ ಓಲ್ಡ್ ಸ್ಕೂಲರ್ಸು ನಂತರ ವುಡ್ ಲೈಕ್ ಟು ಹ್ಯಾವ್ ದಟ್ ಪ್ಯೂರ್ ರೆಟ್ರೋ ಫೀಲು. ಸೊ ಅವ್ರಿಗೆ ಸ್ವಲ್ಪ ಅನಲಾಗ್ ಡಿಸ್ಪ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಸೊ ಒಂಥರ ಕಂಪನಿನೇ ಆಪ್ಷನ್ ಕೊಟ್ಟರೆ ಇಟ್ ಇಸ್ ಅ ವೆರಿ ಗುಡ್ ಥಿಂಗು. ಸೊ ಕೇಪಬಿಲಿಟಿ ವೈಸ್ ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಈಸ್ ಕೈಂಡ್ ಆಫ್ ಮೇಡ್ ಫಾರ್ ಟ್ರಯಲ್ ರೈಡ್ಸ್ ಓನ್ಲಿ, ಬಟ್ ಆಬ್ವಿಯಸ್ಲಿ ಆ ಟ್ರಯಲ್ ರೈಡ್ಸ್ ನೀವು ತುಂಬ ಕಂಫರ್ಟಬಲಿ ಮಾಡೋ ಥರ ಮಾಡಿದ್ದಾರೆ. ಬಟ್ ನೌ ಲೆಟ್ಸ್ ಕಮ್ ಟು ದ ಮೋಸ್ಟ್ ಜ್ಯೂಸಿಯಸ್ ಪಾರ್ಟ್ ಆಫ್ ದಿಸ್ ಬೈಕು ಆ್ಯಂಡ್ ವೈ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಬೈಕ್. ಆ್ಯಕ್ಚುಲಿ ಇನ್ಸ್ಪಿರೇಷನ್ ತೊಗೊಳ್ಳಿ ಅಂದರೆ ಇದನ್ನೆಲ್ಲ ಮಾಡೋಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಇನ್ಸ್ಪಿರೇಷನ್ ನನ್ನ ಒಪಿನಿಯಲ್ಲಿ ಈ ಗಾಡಿಯಿಂದ ತೊಗೋಬೇಕಾಗಿರೋದು ಈಸ್ ಮೋರ್ ಅಬೌಟ್ ದ ಡಿಸೈನ್. ದ ಡಿಸೈನ್ ಆಫ್ ದಿಸ್ ಬೈಕ್ ಈಸ್ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗ್. ತುಂಬಾ ಸ್ಟನ್ನಿಂಗ್ ಆಗಿದೆ ಡಿಸೈನು. ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನು. ಏನಕ್ಕೆ ಇಷ್ಟ ಆಯಿತು ಅಂತ ಕೇಳೋದಾದರೆ, ಇದರದ್ದು ಡಿಸೈನು ಐ ವುಡ್ ಸೇ ಫಸ್ಟ್ಲಿ ಫನಿಲಿ ಇಟ್ ಫೀಲ್ಸ್ ಲೈಕ್ ಈ ಡಿಸೈನು ಸ್ವಲ್ಪ ನಿಮಗೆ ರಾಯಲ್ ಎನ್ಫೀಲ್ಡಿಂದ ಸ್ವಲ್ಪ ಕ್ಲೂ ತೊಗೊಂಡಂಗಿದೆ. ಸೊ ಫಸ್ಟ್ಲಿ ಇದರದ್ದು ಡಿಸೈನ್ ಸ್ವಲ್ಪ ಸ್ಕ್ರ್ಯಾಮ್ 440 ಡಿಸೈನ್ ಥರನೇ ಇದೆ. ನೀವು ಟ್ಯಾಂಕ್ನ ನೋಡೋದಾದ್ರೂ ಆರ್ ಬೇಸಿಕಲಿ ದ ಹೆಡ್ಲೈಟ್ನ ನೋಡೋದಾದ್ರೂ, ಐ ಮೀನ್ ದ ಹೆಡ್ಲೈಟ್ ಕೌಲ್ನ ಬಿಟ್ಟು ಬೇರೆ ಪಾರ್ಟ್ ನೋಡೋದಕ್ಕೆ ಹೆಡ್ಲೈಟ್ಗೆ ಕವರ್ ಕೊಟ್ಟಿದ್ದಾರೆ. ಇಟ್ ಈಸ್ ಕೈಂಡ್ ಆಫ್ ಸ್ಕ್ರ್ಯಾಮ್ 440 ಥರ ಇದೆ. ಈ ಒಂದು ಸೀಟು ಸ್ವಲ್ಪ ಸ್ಕ್ರ್ಯಾಮ್ 440 ಥರ ಇದೆ. ಬಟ್ ಆ್ಯಕ್ಚುಲಿ ಇದ್ರದ್ದು ಸ್ಟ್ಯಾಂಡ್ಸ್ ನೋಡಿದ್ರೆ ಇಟ್ ಈಸ್ ಕೈಂಡ್ ಆಫ್ ಲುಕಿಂಗ್ ಲೈಕ್ ದ ಟ್ರಯಂಫ್ ಸ್ಕ್ರ್ಯಾಮ್ಲರ್ 1200XE ಥರ ಇದೆ. ಸೊ ಟ್ರಯಂಫ್ ಸ್ಕ್ರ್ಯಾಮ್ಲರ್ 1200XE ಯಾವ ಥರ ಇದೆ ಅಂದರೆ ನಿಮಗೆ ಬೇಸಿಕಲಿ ಇಟ್ ಈಸ್ ಮೋರ್ ಲೈಕ್ ಕೈಂಡ್ ಆಫ್ ನೇಕೆಡ್ ಅಡ್ವೆಂಚರ್ ಬೈಕ್. 21 ಇಂಚಸ್ ಮುಂದ್ಗಡೆ ಇದೆ, ಹಿಂದ್ಗಡೆ ನಿಮಗೆ 17 ಇಂಚಸ್ ಇದೆ ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ವೆರಿ ಲಾರ್ಜ್, ನಿಮಗೆ ಟಾಲ್ ಸ್ಟ್ಯಾಂಡ್ಸ್ ಇದೆ. ಸೊ ಆ ಥರ ಬೈಕು ನಿಮಗೆ ಇದು ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ್ಯಸ್ ಐ ಹೇಳಿದ್ರು ಸ್ಕ್ರ್ಯಾಮ್ 440 ಥರನೇ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನು ಸ್ವಲ್ಪ ನಿಮಗೆ ಕ್ಲಾಸಿಕ್ 350 ಕಲರ್ ಕಾಂಬಿನೇಷನ್ ಹೇಳ್ತೀನಿ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ. ಸೊ ದಟ್ ಈಸ್ ಕೈಂಡ್ ಆಫ್ ಈ ಬೈಕು. ಸೊ ಡಿಸೈನ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಇದೆ. ಸೊ ಬೇಸಿಕಲಿ ಏನು ಅಂದರೆ ಸ್ಕ್ರ್ಯಾಮ್ 440 ಇಸ್ ಮೋರ್ ಅ ರಗೆಡ್ ಡಿಸೈನು, ವೆರಾಸ್ ನಿಮ್ಮದು ಸ್ಕ್ರ್ಯಾಮ್ಲರ್ 1200XE ರ್ಯಾಂಪ್ ಹೋದು ಇಟ್ ಈಸ್ ಮೋರ್ ಅ ಕ್ಲೀನ್ ಫಿನಿಶು, ಬ್ಯೂಟಿಫುಲ್ ಫಿನಿಶ್ ನೀವು ನೋಡ್ಬೋದು. ಸೊ ಇದರದ್ದು ಎರಡರದ್ದು ಮಿಕ್ಸ್ಚರ್ ಮಾಡಿಬಿಟ್ಟು ಇದನ್ನು ಪರ್ಫೆಕ್ಟ್ ಸ್ಕ್ರ್ಯಾಮ್ಲರ್ದು ಡಿಸೈನ್ ಕೊಟ್ಟಿದ್ದಾರೆ. BMW ಇದರಲ್ಲಿ ಕಂಪ್ಲೀಟ್ಲಿ ಒಂದು ಸ್ಕ್ರ್ಯಾಮ್ಲರ್ ಅಂದರೆ ಹೆಂಗೆ ಮಾಡಬೇಕು ಅಂತ ನೇಲ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಇದು ಇದು ರಗೆಡಾಗೆ ಫೀಲ್ ಆಗುತ್ತೆ, ನಿಮಗೆ ಟಾಲ್ ಆಗಿ ಫೀಲ್ ಆಗುತ್ತೆ ನಿಮಗೆ, ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ಇಟ್ ಕ್ಯಾನ್ ಡೂ ಆಫ್ ರೋಡಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಫೀಲ್ಸ್ ವೆರಿ ಸ್ಮೂತು, ಕ್ಲೀನ್ ಫಿನಿಶ್ ಇದೆ. ಎಸ್ಪೆಷಲಿ ಇದ್ರದ್ದು ಟೇಲ್ ಎಂಡ್ ನೋಡೋದಾದರೆ ತುಂಬಾ ಕ್ಲೀನ್ ಆಗಿದೆ. ದಟ್ ಮುಂದ್ಗಡೆ ಕೌಲ್ ಜೊತೆಗೆ ದಟ್ ಹೆಡ್ಲೈಟು, ದ ಟ್ಯಾಂಕ್ದು ಬ್ಯೂಟಿಫುಲ್ ಡಿಸೈನ್ ಕ್ಲೀನ್ ಆಗಿದೆ. ಆ್ಯಂಡ್ ದಟ್ ಬಾಕ್ಸರ್ ಇಂಜಿನ್ನು ಬೇರೆ ಯಪ್ಪ ಸೂಪರಾಗಿ ಕಾಣುತ್ತೆ ಆ ಗಾಡಿ ಅಂತೂ. ಟೈರ್ಸ್ ಅಂತೂ ಸೂಪರಾಗಿ ಕಾಣುತ್ತೆ. ದ ವೇ ಇಟ್ ಸ್ಟ್ಯಾಂಡ್ಸ್ ಇಲ್ವಾ, ನನ್ನ ಪ್ರಕಾರ ಸ್ಕ್ರ್ಯಾಮ್ಲರ್ ಶುಡ್ ಬಿ ಲೈಕ್ ದಿಸ್ ನನ್ನ ಒಪಿನಿಯನ್. ಬಿಕಾಸ್ ಸ್ಕ್ರ್ಯಾಮ್ಲರ್ ಈಸ್ ಮೆಂಟ್ ಟು ಡೂ ಲಿಟಲ್ ಬಿಟ್ ಆಫ್ ರೋಡ್. ಸೊ ಅದನ್ನು ತೋರಿಸಬೇಕು. ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ನಾಟ್ ಲುಕ್ ಲೈಕ್ ಅನ್ ಅಡ್ವೆಂಚರ್ ಬೈಕ್ ಆಲ್ಸೋ. ನಿಮಗೆ ಒಂಥರ ಸಿಮಿಲರ್ ಸೇಮ್ ಬೋರಿಂಗ್ ಡಿಸೈನ್ ಇರಬಾರ್ದು. ಇಟ್ ಶುಡ್ ಲುಕ್ ಬ್ಯೂಟಿಫುಲ್. ಸೊ ಎರಡೂ ಇದೆ, ಬ್ಯೂಟಿ ಆ್ಯಂಡ್ ರಗೆಡ್ನೆಸ್ಸು ಎರಡೂ ಇರೋವಂಥ ಕಾಂಬಿನೇಷನ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನು ಸ್ಕ್ರ್ಯಾಮ್ಲರು ಪ್ರಾಪರಾಗಿ ಮಾಡಿರೋದು ಬೇಸಿಕಲಿ. ಆ್ಯಂಡ್ ಡೆಫಿನೆಟ್ಲಿ ಈ ಬೈಕ್ ಜೊತೆ ನಾನೇನೋ ಆಗಿದ್ದರೆ ಫಸ್ಟ್ಲಿ ನಾನು ಹೇಳಿದೆ ನೋಡಿ, 18 ಇಂಚಸ್ ವೀಲ್ ಅಂತೂ ಹಿಂದ್ಗಡೆ ಆಗ್ತಾಯಿದೆ. ಐ ನೋ ಇಟ್ ಈಸ್ ಡಿಫಿಕಲ್ಟ್ ಟು ರೈಡ್ ದಿಸ್ ಬೈಕ್ ವಿತ್ 18 ಇಂಚಸ್, ಬಟ್ ನೋಡೋಕೆ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ಮುಂದ್ಗಡೆ ಡೆಫಿನೆಟ್ಲಿ ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡೆಫಿನೆಟ್ಲಿ ಆ್ಯನಲಾಗ್ ಇರಬೇಕು. ಬಿಕಾಸ್ ದ್ಯಾಟ್ ಲುಕ್ ಸೋ ಬ್ಯೂಟಿಫುಲ್ ಆನ್ ದಿಸ್ ಬೈಕ್. ನಿಜ ಹೇಳ್ತೀನಿ, ಡಿಜಿಟಲ್ ಒಂಥರ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ದ ಆ್ಯನಲಾಗ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ವಿತ್ ದಿಸ್ ಬೈಕು. ಆ್ಯಂಡ್ ಆಬ್ವಿಯಸ್ಲಿ ದ ರೇಸ್ ಮಡ್ ಗಾರ್ಡು ಎವ್ರಿಥಿಂಗು ಪರ್ಫೆಕ್ಟ್ ಡಿಸೈನ್ ಕೊಟ್ಟಿದ್ದಾರೆ ಇದಕ್ಕೆ, ಸ್ಕ್ರ್ಯಾಮ್ಲರ್ ಡಿಸೈನು. ದ್ಯಾಟ್ ಈಸ್ ವೈ ನನಗಂತೂ ತುಂಬಾ ಅಮೇಜ್ ಆಯಿತು ಈ ಗಾಡಿ ಬಗ್ಗೆ. ಆ್ಯಂಡ್ ಆಬ್ವಿಯಸ್ಲಿ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಒಂದು ನನಗೆ ಅಷ್ಟೇ ಅಂತ ಅನಿಸ್ತು, ಓಕೆ ಅಂತ ಅನಿಸ್ತು. ಬಟ್ ಎಸ್ ನಿಮ್ಗೊಂದು ಕಸ್ಟಮೈಸೇಷನ್ ಆಪ್ಷನ್ ಇದೆ. ನೀವು ರಿಮ್ಸ್ನ ಇದರಲ್ಲಿ ಬೇಸಿಕಲಿ ಇದನ್ನು ರಿಮ್ಸ್ ಇದರಲ್ಲಿ ನಿಮಗೆ ಬೇಸಿಕಲಿ ಟ್ಯೂಬ್ಲೆಸ್ ರಿಮ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅಗೇನ್ ಗುಡ್ ಥಿಂಗ್. ಆಬ್ವಿಯಸ್ಲಿ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ BMW, ಬಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಗೋಲ್ಡನ್ ಕೊಟ್ಟರೆ ಫಾರ್ ದ ಬ್ಲ್ಯಾಕ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನನಗನ್ಸುತ್ತೆ. ದ ಕಲರ್ ಓಕೆ ಆಗಿದೆ, ದ ಬ್ಲ್ಯಾಕ್ ಕಲರ್ ನನಗನ್ನಿಸ್ತು.
ಸೊ ದ್ಯಾಟ್ ಇಸ್ ದ ಥಿಂಗು. ಬಟ್ ಎನಿವೆ ನನಗೆ ಬೇರೆ 2 ಕಲರ್ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ವೈಟ್ ಕಲರು, ಬಿಕಾಸ್ BMW ಜೊತೆ ವೈಟ್ ಕಲರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಲೋಗೋನು ತುಂಬ ಕ್ಲಿಯರಾಗಿ ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ನನಗೆ ದ ವೈಟ್ ಕಲರ್ ಇಷ್ಟ. ಆ್ಯಂಡ್ ಆಲ್ಸೋ ದಟ್ ರೆಡ್ ಸೀಟ್ ಅಂತೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಬಟ್ ದ ಕಾಕಿ ಕಲರು ಏನು ಕಮ್ಮಿ ಇಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆನೆಸ್ಟ್ಲಿ ಸ್ಪೀಕಿಂಗು. ಐ ಮೀನ್ ಫಸ್ಟ್ಲಿ ದಟ್ ರಗೆಡ್ನೆಸ್ಸು ತರುತ್ತೆ. ಆ ಕಾಕಿ ಕಲರೇ ನಾನು ಹೇಳಿದ್ದು ಕ್ಲಾಸಿಕ್ 350ಇಂದ ಸ್ವಲ್ಪ ಕಾಪಿ ಮಾಡ್ದಂಗಿದೆ. ಬಟ್ ಐ ಥಿಂಕ್ ಅದೊಂದು ಸಿಗ್ನಲ್ಸ್ ಇದೆ ನೋಡಿ ಕಲರು, ಅದರಿಂದ ಸ್ವಲ್ಪ ಕಾಪಿ ಮಾಡ್ದಂಗಿದೆ. ಬಟ್ ಎನಿವೆ ಇಟ್ಸ್ ಅ ಗುಡ್ ಇನ್ಸ್ಪಿರೇಷನ್ ಅಲ್ಲಿ ಫ್ರಮ್ BMW. ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಡಿಸೈನು. ಆ ಸ್ಕ್ರ್ಯಾಮ್ಲರ್ಗೆ ಆ ಫೀಲ್ ಇನ್ನೂ ಜಾಸ್ತಿ ಕೊಡುತ್ತೆ ಅದು. ಆ್ಯಕ್ಚುಲಿ ನಿಮಗೆ ಒಂಥರ ಇನ್ನೂ ರಗೆಡ್ ಪ್ಲೇಸಸ್ಸಲ್ಲಿ ಹೋಗ್ತಾ ಇರೋ ಅಂದರೆ ಆ ಡಿಸೈನ್ ಬೆಟರ್ ಕಾಣುತ್ತೆ. ವೈಟ್ ಒಂಥರ ನಿಮಗೆ ಜಸ್ಟ್ ಆಫ್ ರೋಡ್ ಮಾಡಲ್ಲ, ನೀವು ರೋಡಲ್ಲೂ ಹೋಗ್ತೀರ ಅಂದರೆ ದಟ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಸೊ ದ್ಯಾಟ್ ಇಸ್ ವಾಟ್ ಐ ಫೀಲು. ಸೊ ನನಗೆ ಪರ್ಸನಲಿ ದ ವೈಟ್ ಕಲರ್ ಜಾಸ್ತಿ ಇಷ್ಟ ಆಯಿತು. ಸೊ ಯಾ, ದ ಡಿಸೈನ್ ಇಸ್ ವಾಟ್ ಐ ರಿಯಲಿ ಲವ್ಡ್ ಅಬೌಟ್ ದಿಸ್ ಬೈಕು. ಬಟ್ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ನಂದು ದ್ಯಾಟ್ ಕ್ಯಾನ್ ಇಟ್ ಕಮ್ ಇನ್ ದ 450 ಟ್ವಿನ್ಸ್ ಅಂತ ಕೇಳಿದ್ದೀನಿ. ಆ್ಯಂಡ್ ಐ ವಿಶ್ ದ್ಯಾಟ್ ಈ 450 ಟ್ವಿನ್ಸಲ್ಲೂ ಈ ಡಿಸೈನ್ನ ತಂದರೆ ಚೆನ್ನಾಗಿರುತ್ತೆ, ದ ಸ್ಕ್ರ್ಯಾಮ್ಲರ್ ಡಿಸೈನು. ಸೊ R12 GS ಅಲ್ಲಿರೋ ಥರನೇ R45 GS ಅಂತ ಮೇ ಬಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವೈ? ಬಿಕಾಸ್ ಬೇಸಿಕಲಿ ಇದನ್ನು ಮಾಡೋದೇನು ಅಷ್ಟೊಂದು ಕಷ್ಟ ಇಲ್ಲ. ಮೇನ್ ಥಿಂಗ್ ಅವರು ಜಸ್ಟ್ ಡಿಸೈನ್ನ ತರಬೇಕಷ್ಟೇ. ಸೊ ಐ ನೋ ಕೇಪಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅಷ್ಟೊಂದು ಕಾಪಿ ಮಾಡೋಕ್ಕಾಗಲ್ಲ, ಅವ್ರು ಅಷ್ಟೊಂದು ತರ್ಸೋಕ್ಕಾಗಲ್ಲ ಆಬ್ವಿಯಸ್ಲಿ, ಬಿಕಾಸ್ ದಟ್ಸ್ ಅನ್ ಎಕ್ಸ್ಪೆನ್ಸಿವ್ ಬೈಕು. ಸೊ ಆ ಲೆವೆಲ್ ತರ್ಸೋಕ್ಕಾಗಲ್ಲ. ಬಟ್ ಡಿಸೈನ್ ಇದ್ದರೆ ನನಗೆ ಸಾಕು. ಆ್ಯಂಡ್ ದ ಥಿಂಗ್ ಈಸ್ ದ ಡಿಸೈನ್ ಬಗ್ಗೆ ಮಾತಾಡೋದಾದರೆ F450 GSದು ಆನೆಸ್ಟ್ಲಿ ದ ಪ್ರೊಡಕ್ಷನ್ ರೆಡಿ ಮಾಡಲು ಟೆಸ್ಟ್ ಆಗ್ತಾ ಇದೆ ಈಗ. ಆ್ಯಂಡ್ ಪರ್ಸ್ನಲಿ ನನಗೆ ಅದರ ಡಿಸೈನು ಓಕೆ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ದ ಪ್ರೋಟೋಟೈಪ್ ಡಿಸೈನ್ ಅಂತೂ ನಾನು ಫುಲ್ ಫಿದಾ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ಡನ್ ಲೈಕ್ ದಿಸ್. ಸೊ ಹೋಪ್ಫುಲಿ ದ ಫೈನಲ್ ಮಾಡಲಲ್ಲಿ ಈ ಹಿಕಪ್ಸ್ ಇರಲ್ಲ, ಪ್ರಾಪರ್ ಡಿಸೈನ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆನೆಸ್ಟ್ಲಿ ನನಗೆ ದ ಟೆಸ್ಟ್ ಮಾಡಲ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಐ ಡೋಂಟ್ ನೋ ವೈ TVS ಒಂಥರ, ಐ ಮೀನ್ TVS ಎಸ್ ಎಲ್ಲ ಪ್ಯಾಕೇಜ್ನ ತರಕ್ಕೆ ನೋಡ್ತಾ ಇದ್ದಾರೆ. ಬಟ್ ಡಿಸೈನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ಯಾಕೇಜ್ ಫ್ರಮ್ BMW ತೊಗೊಳ್ಳೋ ರೀಸನ್ ಇಸ್ ಆಲ್ಸೋ ಗುಡ್ ಲುಕಿಂಗ್ ಬೈಕ್ಸ್ ಆಲ್ಸೋ. ಐ ಹೋಪ್ ಅದನ್ನು ಕೀಪ್ ಮಾಡ್ತಾರೆ TVS. ಎನಿವೆ ಇವಾಗಲೇ ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಸೊ ಲೆಟ್ ಇಟ್ ಬಿ ಲಾಂಚ್, ಆಮೇಲೆ ನೋಡೋಣ. ಬಟ್ ಎನಿವೆ ಈ ಮಾಡೆಲ್ ಏನಾದರೂ ತಂದುಬಿಟ್ರೆ ಐ ವುಡ್ ಬಿ ವೆರಿ ವೆರಿ ಹ್ಯಾಪಿ. ಬಿಕಾಸ್ ಐ ಮೀನ್ ಟ್ವಿನ್ ಸಿಲಿಂಡರ್ ಇಂಜಿನು 450 ಪ್ಲಸ್ ನಿಮಗೆ ಸ್ಕ್ರ್ಯಾಮ್ಲರು, ಐ ಮೀನ್ ಬಾಕ್ಸರ್ ಇಲ್ಲದೆ ಇರ್ಬೋದು, ಬಟ್ ಇಟ್ ವಿಲ್ ಲುಕ್ ಬ್ಯೂಟಿಫುಲ್ಲು. ಹಾಗೆ ನಿಮಗೆ 2117 ಕೊಡೋ ಅವಶ್ಯಕತೆ ಇಲ್ಲ, 1917 ಕಾಂಬಿನೇಷನೇ ಕೊಡ್ಬೋದು. ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ನನ್ನ ಒಪಿನಿಯಲ್ಲಿ. ಸೊ ನನಗೇನು ಅಷ್ಟು ಅದೇನು ಮ್ಯಾಟರ್ ಆಗಲ್ಲ. ಆರ್ ನಿಮಗೆ ಕೇಪಬಿಲಿಟೀಸ್ ಅಷ್ಟೊಂದು ಸಸ್ಪೆನ್ಷನ್ ಟ್ರಾವೆಲ್ ಆ್ಯಂಡ್ ಆಲ್ ದ ಗ್ರೌಂಡ್ ಕ್ಲಿಯರೆನ್ಸ್ ಕೊಡದಿದ್ರು ಪರವಾಗಿಲ್ಲ. ಜಸ್ಟ್ ದ ಡಿಸೈನ್ ತಂದುಬಿಟ್ಟು ಕೊಟ್ಬಿಟ್ರೆ ಇನ್ ದಿಸ್ ಟ್ವಿನ್ ಸಿಲಿಂಡರು ಯಪ್ಪ ಸಕ್ಕತ್ತಾಗಿರುತ್ತೆ. ಐ ಮೀನ್ ಸೊ ಎನಿವೇ ದ ಡಿಸೈನ್ ಆಫ್ ದಿಸ್ ಬೈಕ್ ಈಸ್ ಅಮೇಝಿಂಗು. ಆ್ಯಂಡ್ ನನ್ನ ಒಪಿನಿಯನಲ್ಲಿ ಬೇರೆ ಮ್ಯಾನುಫ್ಯಾಕ್ಚರರ್ಸು ಟೇಕ್ ಅ ಕ್ಲೂ ಫ್ರಮ್ ದಿಸ್ ಬೈಕು, ಎಸ್ಪೆಷಲಿ ಫಾರ್ ಪ್ಲ್ಯಾನಿಂಗ್ ಟು ಡಿಸೈನ್ ಅ ಸ್ಕ್ರ್ಯಾಮ್ಲರು. ಸೊ ನನ್ನ ಒಪಿನಿಯನ್ ವೈ ಐ ವಾಸ್ ಟಾಕಿಂಗ್ ಅಬೌಟ್ ದಿಸ್ ಬೈಕ್ ಏನಕ್ಕೆ ಇನ್ಸ್ಪಿರೇಷನ್ ತೊಗೊಳ್ಳಿ ಬೇರೆ ಮ್ಯಾನುಫ್ಯಾಕ್ಚರರ್ಸು ಈ ಬೈಕಿಂದ. ಬಿಕಾಸ್ ನನಗನ್ಸುತ್ತೆ ಸ್ಕ್ರ್ಯಾಮ್ಲರ್ ಡಿಸೈನು ಬರ್ತಾ 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 ಇಟ್ ವಾಸ್ ಬಿಕಮಿಂಗ್ ಮೋರ್ ಒಂದು ಲುಕ್ಗೋಸ್ಕರ, ಅವರು ಒಂದು ನಿಮಗೆ ಶೋ ಆಫ್ಗೋಸ್ಕರನೇ ಆಗ್ತಾಯಿತ್ತು. ಆ್ಯಂಡ್ ಕೇಪಬಿಲಿಟಿಗೋಸ್ಕರ ಅಷ್ಟೊಂದು ಆಗ್ತಾಯಿರಲಿಲ್ಲ. ಬಟ್ ಯಾ, ಸ್ಕ್ರ್ಯಾಮ್ಲರ್ 400X ಒಂಥರ ಎಕ್ಸೆಪ್ಷನು, that was something capability. But again, adrullu I would say it is kind of the thing is it is very much similar to that 1200 XE model of the Triumph Scrambler. So adu more homage to the bigger bike of the Triumph ge kottidare. So illi I think it's little bit different to obviously adu the R80 GS ge homage kottidare ee yoronu. But I think that I felt was more a feel kodtu of actually the spirit of the Scrambler ge ಒಂದು ಒಳ್ಳೆ ಪ್ರಾಪರ್ ಫೀಲ್ ಕೊಡ್ತು. ನನ್ನ ಒಪಿನಿಯನ್ಲಿ ಐ ಥಿಂಕ್ ಮೋಸ್ಟ್ ಆಫ್ ದ ಬೈಕ್ಸ್ ಇವಾಗ ನೋಡ್ಬೋದು ನಿಮಗೆ ಟೂರಿಂಗು ಆಫ್ ರೋಡಿಂಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಈ ಥರ ಡಿಸೈನಲ್ಲಿ ಮಾಡಿದ್ರೆ ಒಂದು ಆಬ್ವಿಯಸ್ಲಿ ಕೇಪಬಿಲಿಟಿನೂ ಚೆನ್ನಾಗಿರುತ್ತೆ, ಬಟ್ ಆಲ್ಸೋ ನಿಮಗೆ ಲುಕ್ಕು ಆ್ಯಂಡ್ ದಟ್ ಸ್ಕ್ರ್ಯಾಮ್ಲರ್ದು ಒಂದು ಒರಿಜಿನಲ್ ಫೀಲು, ದ ಇನಿಷಿಯಲಿ ವೈ ಇಟ್ ವಾಸ್ ಡಿಸೈನು ಆ ಫೀಲು ಕೊಡುತ್ತೆ. ಸೊ ದಟ್ ವಿಲ್ ಬಿ ಎ ಗುಡ್ ಕ್ಲೂ ಫಾರ್ ದ ಫ್ಯೂಚರ್ ಮ್ಯಾನುಫ್ಯಾಕ್ಚರರ್ಸ್ಗೋಸ್ಕರ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಡಿಸ್ಕಸ್ ಮಾಡಿದೆ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.